ಕರ್ನಾಟಕದಲ್ಲೆಲ್ಲ ಪ್ರಸಿದ್ಧಿ ಆದರೆ ಸಾಕಷ್ಟು ಇತಿಹಾಸಗಳು ಹೇಳಿದ್ರಿ. ಇವತ್ತು ತಮಿಳುನಾಡಲ್ಲಿ ಇದ್ದೀರಾ, ಅರುಣಾಚಲಂ ಇದೇನು ದೇವಸ್ಥಾನ ಇದೆಯಲ್ಲ, ಇಲ್ಲಿ ಬಂದಿದ್ದೀರಿ. ಇದು ಇತಿಹಾಸ ಏನು ಹೇಳಿದ್ರೆ? ಹರ ಹರ ಮಹಾದೇವ್. ಏನಂತ ಹೇಳಿದ್ರೆ ಸಿದ್ಧರುಗಳ ಭೂಮಿ ಅಂತ ಹೇಳಿದ್ರೆ ಅರುಣಾಚಲೇಶ್ವರ, ಅರಳುಮಿಗ ಅರುಣಾಚಲೇಶ್ವರ ಅಂದರೆ ತಪ್ಪಲ್ಲ. ಒಂದು ಪಂಚಭೂತಗಳಲ್ಲಿ ಅಗ್ನಿ ಸ್ವರೂಪವನ್ನು ಬಿಂಬಿತ ಮಾಡತಕ್ಕಂತಹ ಒಂದು ವಿಗ್ರಹ ಮೂರ್ತಿ, ಏನೊಂದು ಲಿಂಗಮೂರ್ತಿ ಇದೆ. ಇದು ಒಂದು ಅಗ್ನಿ ಸಂಕೇತ. ಅಂದರೆ ಏನೊಂದು ಪಂಚಭೂತಗಳಲ್ಲಿ ಅಗ್ನಿ ಅಂತ ನಾವೇನು ಕರಿತೀವಿ, ಆ ಒಂದು ಸಂಕೇತ. ಇಲ್ಲಿ ಸಿದ್ಧರುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಪಂಚಭೂತಗಳಲ್ಲಿ ನೀವು ನೋಡ್ದಂಗೆ ಎಲ್ಲೆಲ್ಲೂ ದೂನ ಹಾಕೊಂಡು ಕೂತ್ಕೋತೀವಿ, ಅಗ್ನಿ ಮೂಲದಲ್ಲಿ ಕೂತ್ಕೋತಾ ಇರ್ತೇವೆ. ಸೊ ಆ ಒಂದು ಅಗ್ನಿ ಮೂಲ ಅನ್ನೋದು ನಮಗೆ ಇಲ್ಲಿಂದ ಸಿಗುತ್ತೆ. ಏನು ಒಂದು ಶಿವನ ಆರಾಧನೆ ಮಾಡ್ತಕ್ಕಂಥ ನಮಗೆ ಪಂಚಭೂತಗಳಲ್ಲಿ ಅಗ್ನಿ ಅಂತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ನಮಗೆ ಅಗ್ನಿ ತತ್ವ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿ ಸಿದ್ಧಿ ಆಗುತ್ತೆ. ಇದರೊಳಗೆ ಕರ್ನಾಟಕದಿಂದ ಸಾಕಷ್ಟು ಯಾತ್ರಿಗಳು ಬರ್ತಾ ಇರ್ತಾರೆ. ಆ್ಯಕ್ಚುಲಿ ಇಲ್ಲಿ ಗಿರಿ ಪ್ರದಕ್ಷಿಣೆ ಹಾಕಿದ್ರೆ ಎಷ್ಟೋ ಕರ್ಮಗಳು ಕಳೀತವೆ, ಪಾಪಗಳು ಕಳೀತವೆ ಅಂತ ಸಾಕಷ್ಟು ಕನ್ನಡಿಗರ ಯಾತ್ರಾರ್ಥಿಗಳೆಲ್ಲ ಜಾಸ್ತಿ. ಇಲ್ಲಿಗೆ ಬಂದರೆ ಫಸ್ಟ್ ಏನು ಮಾಡಬೇಕು ಅಂತ ಎಷ್ಟೋ ಜನ ಪ್ರದಕ್ಷಿಣೆ ಹಾಕಿ ವಾಪಸ್ ಹೋಗ್ಬಿಡ್ತಾರಂತೆ. ಇನ್ನೊಂದಷ್ಟು ಜನ ಬಂದು ದರ್ಶನನೇ ಮಾಡಲ್ಲ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಏನು ಮಾಡಬೇಕು ಅಂತ ದೂರದಿಂದ ಬಂದವರಿಗೆ ಯಾವ ಥರ ಇದೆ ಇಲ್ಲೊಂದು ಪದ್ಧತಿ ಅಂತ? ಈಗ ಪ್ರಥಮವಾಗಿ ಈಗ ಏನೊಂದು ಅರುಣಾಚಲೇಶ್ವರ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಪ್ರಥಮವಾಗಿ ಏನು ಮಾಡಬೇಕು ಅಂತಂದರೆ ರಾಜಗೋಪುರ ಏನಿದೆ ಇಲ್ಲಿ ಬಂದು ಒಂದು ಮನೋಸಂಕಲ್ಪವನ್ನು ಮಾಡಿ, ಒಂದು ದೃಢವಾದ ಒಂದು ಸಂಕಲ್ಪವನ್ನು ಮಾಡಿ, ಏನೊಂದು ನಾವು ಅಷ್ಟಲಿಂಗವನ್ನು ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಲಿಂಗಗಳಿದೆ. ಯಾವ ಒಂದು 8 ದಿಕ್ಕುಗಳು ನಾವೇನು ಅಷ್ಟದಿಕ್ಕು ಅಂತ ಕರಿತೀವಿ, ಅಷ್ಟದಿಕ್ಕುಗಳು ಒಂದು ಲಿಂಗಗಳು ಇಲ್ಲಿ ಈ ಒಂದು ಗಿರಿವಲಂ ಪ್ರದಕ್ಷಿಣೆಯಲ್ಲಿ ನಮಗೆ ದರ್ಶನ ಆಗುತ್ತೆ. ಸೊ ಬರ್ತಕ್ಕಂಥವ್ರು ರಾಜಗೋಪುರದಲ್ಲಿ ಏನೊಂದು ಈ ರಾಜಗೋಪುರದ ಮುಂದೆ ನಿಂತ್ಕೊಂಡು ಏನೊಂದು ಗಿರಿ ಪ್ರದಕ್ಷಿಣೆ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ಒಂದು ಆತ್ಮಸಂಕಲ್ಪವನ್ನು ಮಾಡಿ, ಒಂದು ಕರ್ಪೂರ ಹಚ್ಚಿ, ಒಂದು ತೆಂಗಿನಕಾಯಿಯನ್ನು ಹೊಡೆದು ಈ ಒಂದು ಕ್ಷೇತ್ರವನ್ನು ಪ್ರದಕ್ಷಿಣೆ ಮಾಡಿಬಂದು ಸ್ವಾಮಿಯ ದರ್ಶನ ಮತ್ತು ಮುರುಗನ ದರ್ಶನವನ್ನು ಮಾಡ್ಕೊಂಡಿದ್ದೆ ಆದರೆ ಬಹಳ ಸಿದ್ಧಿಗಳಾಗುತ್ತೆ. ಸುಮ್ಮನೆ ಹಾಗೆ ಬಂದ್ವಿ ಹೋದ್ವಿ ಅಂತ ಹೇಳಿದ್ರೆ ಯಾವುದೂ ಲೆಕ್ಕ ಬರಲ್ಲ. ಈ ರೀತಿ ಆಗುತ್ತೆ. ಇದು ಯಾಕೆ ಅಗ್ನಿ ಸ್ವರೂಪ ಅಂತಂತ ಇಲ್ಲಿ ಪಂಚಭೂತಗಳಲ್ಲಿ ಒಂದು ತತ್ವ ಮನೋಸಿದ್ಧಿ ಆಗುತ್ತೆ. ಇಲ್ಲಿ ಜೀವನದಲ್ಲಿ ಒಂದ್ಸರಿ ಆದ್ರೂ ಇಲ್ಲಿ ಹೋಗ್ಬೇಕಪ್ಪ ಅಂತ ಜನ ಹಪಾಪಿಸ್ತಾರೆ. ಎಷ್ಟೋ ಜನಗಳಿಗೆ ಅವಕಾಶಗಳು ಸಿಕ್ಕಿರಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲಿ ಏನಂತ ಹೇಳಿದ್ರಪ್ಪ, ಸಿದ್ಧರುಗಳು ಕರಿಬೇಕು. ಸಿದ್ದಪ್ಪನಿಗಿನ ಸಿದ್ಧರುಗಳು ಕರಿಬೇಕು. ಅರುಣಾಚಲೇಶ್ವರರು ನಮ್ಮನ್ನು ಇಲ್ಲಿಗೆ ಕರೆಯೋದಕ್ಕಿಂತ ಈ ಸಿದ್ಧಭೂಮಿಯಲ್ಲಿ ಅಗ್ನಿ ತತ್ವವನ್ನು ಆಶ್ರಯಿಸ್ಕೊಂಡು ಇವತ್ತು ಎಷ್ಟೋ ಸಹಸ್ರಾರು ಸಿದ್ಧರುಗಳು ಮೇಲ್ಗಡೆ ಇರ್ತಕ್ಕಂಥ ಗಿರಿ ಒಳಗಡೆ ತಪಸ್ ಮಾಡ್ತಿದ್ದಾರೆ. ಅವ್ರು ಕರೆದ್ರೆ ಇಲ್ಲಿಗೆ ಬರ್ತಕ್ಕಂಥದ್ದು. ಎಲ್ಲರೂ ನಾನು ಬರ್ತೀನಿ, ನಾನು ಹೋಗ್ತೀನಿ, ನಾನು ಗಿರಿವಲಂ ಪ್ರದಕ್ಷಿಣೆ ಮಾಡ್ತೀನಿ ಅಂದರೆ ಬಹಳ ಕಷ್ಟ ಇದೆ. ಇಲ್ಲಿ ಅಕಸ್ಮಾತ್ ನನ್ನ ಇಲ್ಲಿಂದ ಒಂದು ಕರೆ ಬಂತು, ಸಿದ್ಧರುಗಳ ಒಂದು ಆಶೀರ್ವಾದ ಆಯಿತು, ಅನುಗ್ರಹ ಆಯಿತು ಅಂತಂದರೆ ನೀವು ಇಲ್ಲಿಗೆ ಬರೋಕ್ಕಂದು ಅನುಗ್ರಹ ಆಗುತ್ತೆ. ಸುಮ್ಮನೆ ನಾನು ಬರ್ತೀನಿ ಹೋಗ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಯಾವಾಗ ದೇವಸ್ಥಾನ ಬರ್ಬೋದು. ಆದರೆ ಈ ಒಂದು 12 ತಿಂಗಳಲ್ಲಿ ಒಂದು ಕಾರ್ತಿಕ ದೀಪಂ ಅನ್ನೋದು ಲಾಸ್ಟ್ ಏನು ಕಾರ್ತಿಕ ಮಾಸದಲ್ಲಿ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಏನೊಂದು ಪರಿಕ್ರಮಗಳು ನಡೆಯುತ್ತೆ ಪೌರ್ಣಿಮೆಯಲ್ಲಿ. ಆ ಒಂದು ಇದಕ್ಕೆ ಸಿದ್ಧರುಗಳ ಅನುಗ್ರಹ ಬೇಕಾಗುತ್ತೆ. ಅದೇ ಪೌರ್ಣಿಮೆ ದಿನನೇ ಯಾಕೆ ಜನ ರಶ್ ಆಗ್ತಾರೆ? ಯಾಕೆಂದರೆ ಇದು ಅಗ್ನಿತತ್ವ, ಚಂದ್ರ ಜಲತತ್ವ. ಏನಪ್ಪ ಇದು ಲೆಕ್ಕಾಚಾರ. ನೀನು ಏನೊಂದು ಆ ಶಿವನ ಒಂದು ಬೆಟ್ಟವನ್ನು ನೋಡಿದಾಗಪ್ಪ ಪೂರ್ಣ ಚಂದ್ರನ ಸ್ವರೂಪದಲ್ಲಿ ನಮಗೆ ಒಂದು ಚಂದ್ರ ಏನು ದರ್ಶನ ಆಗುತ್ತೆ. ಸಾಕ್ಷಾತ್ ಶಿವನೇ ಕೂತಿರೋ ರೀತಿ ಕಾಣುತ್ತೆ ನಮಗೆ. ಆ ಶಿವನ ನೆತ್ತಿಯ ಮೇಲೆ ಒಂದು ಪೂರ್ಣ ಚಂದ್ರ ಕಾಣಂತೆ ಕಾಣುತ್ತೆ. ಆ ಒಂದು ಆ ಶಿರಭಾಗದಲ್ಲಿ ಏನೊಂದು ಜಡಾಧಾರದಲ್ಲಿ ಏನೊಂದು ಕಾಣುತ್ತೆ, ಆ ಒಂದು ಲೆಕ್ಕದಲ್ಲಿ ಕಾಣುತ್ತೆ. ಅಂದರೆ ಭಾವನೆಯಲ್ಲಿ ನೋಡ್ತಕ್ಕಂಥವ್ರಿಗೆ